ಎಲ್ಲರೂ ಕೂಡ ಸಂಭ್ರಮವನ್ನು ಪದೇ ಪದೇ ನೆನಪು ಮಾಡ್ಕೊಳ್ಳುವಂಥದ್ದು. ನೀವು ಕರಾಳ ದಿನವನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದೀರಿ, ಯಾಕೆ? ತುರ್ತು ಪರಿಸ್ಥಿತಿಯನ್ನು ಹೇರಿ ಇವತ್ತಿಗೆ 50 ವರ್ಷ ತುಂಬಿ ಇವತ್ತು ಮಧ್ಯರಾತ್ರಿಯಿಂದ 51ನೇ ವರ್ಷಕ್ಕೆ ಕಾಲಿಡುತ್ತೆ. ನಾವು ಇವತ್ತು ಅನುಭವಿಸ್ತಿರುವಂತಹ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದಿಂದ ನಾವು ಪಡೆದುಕೊಳ್ತಾ ಇರುವಂತಹ ಸಂಭ್ರಮ, ಇವೆಲ್ಲವೂ ಕೂಡ ಆ ಕರಾಳ ದಿನದಿಂದ, ಅಂದರೆ ಆ ತುರ್ತು ಪರಿಸ್ಥಿತಿಯನ್ನು 50 ವರ್ಷದ ಹಿಂದೆ ಇಂದಿರಾ ಗಾಂಧಿಯವರು ಜೂನ್ 25ನೇ ತಾರೀಕು ಹೇರಿದ ದಿನದಿಂದ ಹೋರಾಟವನ್ನು ಮಾಡಿದಂಥವ್ರು. ಸುಮಾರು 21 ತಿಂಗಳವರೆಗೂ ಕೂಡ ಜೈಲಿಗೆ ಹೋಗಿ ಜೈಲು ವಾಸವನ್ನು ಅನುಭವಿಸಿ ಪಡಬಾರದ ಕಷ್ಟವನ್ನು ಪಟ್ಟು ಮಾಡಿದ ಹೋರಾಟ ಏನಿದೆಯಲ್ಲ, ಅದರ ಫಲವಾಗಿ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಆ ಕರಾಳ ದಿನಗಳಲ್ಲಿ ನಮಗೋಸ್ಕರ, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ಸಂವಿಧಾನವನ್ನು ಪುನರ್ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಜೀವ ತೆತ್ತಂತಹ, ತಮ್ಮ ಭವಿಷ್ಯವನ್ನೇ ಬಲಿ ಕೊಟ್ಟಂತಹ ಲಕ್ಷಾಂತರ ಜನ ಇದ್ದಾರೆ. ಅವ್ರನ್ನ, ಅವರ ಕೊಡುಗೆಯನ್ನು, ಅವರ ಯೋಗದಾನವನ್ನು, ಅವರ ತ್ಯಾಗವನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಇವತ್ತು. ಅಲ್ಲ, ಇವಾಗಲೂ ಕೂಡ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ಒಂದು ಟೀಕೆ. ರಾಹುಲ್ ಗಾಂಧಿ ಬಾಯಿ ಬಂದಂಗೆ ದಿನ ಮಾತಾಡ್ತಾರೆ. ಪ್ರಿಯಾಂಕ ಖರ್ಗೆ ಪ್ರತಿನಿತ್ಯನೂ ಕೂಡ ವಾಚಾಮಗೋಚರವಾಗಿ ಎಲ್ಲರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಿಗೆ ಒಂದು ದಿನವೂ ಕೂಡ ಬಹುವಚನದಲ್ಲಿ ಅವರು ಸಂಬೋಧನೆ ಮಾಡಲೇ ಇಲ್ಲ, ದಿನ ಏಕವಚನದಲ್ಲಿ ಬೈತಾರೆ. ಸ್ವಾತಂತ್ರ್ಯ ಇಲ್ವ? ಒಂದು ವೇಳೆ ಇದೇ ಥರ ಇವರು ಇಂದಿರಾ ಗಾಂಧಿ ಏನಾದ್ರು ಪ್ರಧಾನಿ ಇದ್ದು ಮಾತನಾಡಿದಿದ್ರೆ ಎಲ್ಲ ಜೈಲು ಕಮ್ಮಿ ಎಣಿಸ್ತಾ ಇರೋರು. ಇವತ್ತು ಭಾರತದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರೂ ಕೂಡ ಯಾರಿಗೆ ಏನೂ ತೊಂದರೆಯನ್ನು ಕೊಡ್ತಾ ಇಲ್ಲ ಇವತ್ತು ಮೋದಿ ಸರ್ಕಾರ ಇರೋದ್ರಿಂದಾಗಿ. ಅದೇ ಮೋದಿಯವರು ತೋರ್ತಾ ಇರುವಂತಹ ಸಹೃದಯತೆ, ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಕರಾಳ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿಯನ್ನು ನೋಡಿದಂಥ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಸ್ವಾತಂತ್ರ್ಯದ ದುರುಪಯೋಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾಯಿದ್ರೂ ಕೂಡ ಅವರು ಅದನ್ನು ಸಹಿಸ್ಕೊಂಡಿದ್ದಾರೆ. ಅಲ್ಲ ಸರ್, ಕರಾಳ ದಿನ ಅಂದರೆ ಕೆಟ್ಟ ದಿನಗಳನ್ನು ಮರೆತು ಬಿಡಬೇಕು ಅಂತಾರೆ, ಬಟ್ ನೀವು ಸಂಭ್ರಮ ಪಡ್ತಾ ಇದ್ದೀರಾ ಅಂತ ಪದೇ ಪದೇ ನೆನಪು ಮಾಡಿಕೊಂಡು. ನಾನು ಭಾಳ ಸರಿ ಹೇಳಿದ್ದೀನಿ. ನೀವು ಪತ್ರಕರ್ತ ಇದ್ದೀರಿ, ನಿಮ್ಮ ಹೆಸರೇನು? ಮಂಜುನಾಥ್ ಅವರೇ, ನೀವೊಬ್ಬರು ಪತ್ರಕರ್ತರು. ನಿಮ್ಮ ಇದು ಅವಾಗ 41 ಅಮೆಂಡ್ಮೆಂಟಲ್ಲಿ ತರುವಾಗ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ರು. ನೀವು ಏನು ಅಂತ ಬರೆಯೋಂಗಿಲ್ಲ, ಸರ್ಕಾರದ ವಿರುದ್ಧ ಧ್ವನಿ ಎತ್ತೋಂಗಿರಲಿಲ್ಲ. ನಿಮಗೆ ಅದು ಆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಂಥ ದಿನಗಳನ್ನು ನೀವು ಮರಿತೀರಿ ಅಂತಂದರೆ ನಿಮ್ಮ ಪತ್ರಿಕೋದ್ಯಮದ ಬಗ್ಗೆ ನಿಮಗಿರುವಂಥ ಕಾಳಜಿ, ಅದರ ಪ್ರೀತಿ, ಅದರ ಬಗ್ಗೆ ಇರುವಂಥ ಬದ್ಧತೆಯನ್ನು ತೋರಿಸ್ತದೆ ಅಂತ ಹೇಳಬೇಕಾಗತ್ತೆ. ಈಗ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ರಾಮನಗರದಲ್ಲಿ ಹೇಳಿದ್ದಾರೆ, ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ. ನಾನಿವತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಹಳಷ್ಟು ಜನ ತಮ್ಮ ಜೀವವನ್ನು ತೆತ್ತಿದ್ದಾರೆ, ತಮ್ಮ ಭವಿಷ್ಯವನ್ನು ಕೊಟ್ಟಿದ್ದಾರೆ, ತಮ್ಮ ಯೌವನವನ್ನು ಕೊಟ್ಟಿದ್ದಾರೆ, ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಅವರ ತ್ಯಾಗ ಬಲಿದಾನವನ್ನು, ಅವರ ಶ್ರಮವನ್ನು, ಅವರ ಹೋರಾಟವನ್ನು ನೆನಪು ಮಾಡಿಕೊಳ್ಳುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಹಾಗಾಗಿ ಇನ್ನಿತರ ಯಾವುದೇ ರಾಜಕೀಯ ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಸತ್ತೋಗಿದ್ದಾರೆ ಸರ್.